ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ಭೂಮಿಕಾ. ವಿ.ಟಿ. ಸ್ವಾಮಿ ಸಾಗರ ರಚಿಸಿದ ಹೆಜ್ಜೆ ಗುರುತುಗಳು ಪುಸ್ತಕ ಬಿಡುಗಡೆ. ಪ್ರತಿಯೊಬ್ಬ ವ್ಯಕ್ತಿಯೊಳಗೆ ಸಾಧಕತ್ವ, ಸಮಾಜಮುಖಿ ಜೀವನಕ್ಕೆ ಪ್ರೇರಣೆ. ಹಿರಿಯ ಕಲಾವಿದರಿಂದ ಕುರುಕ್ಷೇತ್ರ ಪೌರಾಣಿಕ ನಾಟಕ ಪ್ರದರ್ಶನ. ರಾತ್ರಿ 10ರಿಂದ ಬೆಳಗ್ಗೆ 6ರವರೆಗೆ ಸಾವಿರಾರು ಪ್ರೇಕ್ಷಕರು ಭಾಗಿ. ಸಮೀಪದ ಬಾಗಲೂರು ವಿಜಯಜ್ಯೋತಿ ಇಂಟರ್ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ವಿಶಿಷ್ಟ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಸಂಸ್ಥಾಪಕ ಡಾಕ್ಟರ್ ಶ್ರೀ ರಾಮಚಂದ್ರರ ಜೀವನ ಹೆಜ್ಜೆ ಗುರುತುಗಳನ್ನು ದಾಖಲಿಸಿರುವ ವಿ.ಟಿ. ಸ್ವಾಮಿ ಸಾಗರ ರಚನೆಯ ಪುಸ್ತಕವನ್ನು ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆ. ಶಿವಚಿತ್ತಪ್ಪ ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ. ನಾರಾಯಣಗೌಡ, ಡಾಕ್ಟರ್ ಚಿಕ್ಕ ಹನುಮಂತೇಗೌಡ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಹಿರಿಯ ಕಲಾವಿದರ ಕುರುಕ್ಷೇತ್ರ ಪೌರಾಣಿಕ ನಾಟಕ ಪ್ರದರ್ಶನ ವಿಶೇಷ ಗಮನ ಸೆಳೆದಿತ್ತು. ಸಾವಿರಾರು ಪ್ರೇಕ್ಷಕರು ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಸರ್ ಉಲ್ಟಾಗಿದೆ ಬಿಟಿ. ನಮಃ. ನೋಡಿ, ಆ ಗುರುಗಳು ಇವತ್ತಿಷ್ಟು ಜನ ಶಿಕ್ಷಣ ಸಂಸ್ಥೆ ಕೊಡೋ ಮೂಲಕ ನಾವೆಲ್ಲರ ಬಾಳಕಿಗೆ ಬೆಳಗಾಗಿದ್ದಾರೆ ಅಂತ ಹೇಳ್ತಾ, ಹಾಗೆ ಸಹಜವಾಗಿ ಹೇಳ್ತೀವಿ, ಆಯ್ತಾ? ಅಂತರಾಮಮಯಂ ಜಗಮಂತರಾಮಮಯಂ ಅಂತ ಅಲ್ವಾ? ಅಂತರಾಮಮಯಂ ಜಗಮಂತರಾಮಮಯಂ ಅಂತ ಈ ನಮ್ಮೆಲ್ಲರೂ ಕೂಡ ರಾಮಮಯಂ ಮಾಡಿದ್ದಾರೆ. ಹಾಗಾಗಿ ಅಂದರಿ ಬಂಧುವಯ್ಯ ಬಾಗಲೂರು ರಾಮಯ್ಯ, ಅಂದರಿ ಬಂಧುವಯ್ಯ ಬಾಗಲೂರು ಶ್ರೀರಾಮಯ್ಯ, ಎಲ್ಲರ ಬಂಧುಗಳಾಗಿದ್ದಾರೆ. ನೋಡಿ, ಆ ಬಂಧುತ್ವಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ನಾನೀಗಾಗಲೇ ಈ ವೇದಿಕೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ. ಅದೇ ನನ್ನ ಅದೃಷ್ಟ. ನನಗೆ ಅವ್ರು ಕರೆದಾಗೆಲ್ಲ ಬರಬೇಕು ಅನಿಸ್ತದೆ. ಅವತ್ತೇನು ಮೀಟಿಂಗ್ ಆ ಥರದ ಸಂದರ್ಭಗಳೇನು ಬರೋದಿಲ್ಲ. ಆದರೆ ಇವತ್ತು ಗವರ್ನರ್ ಆಫೀಸಲ್ಲಿ 4 ಗಂಟೆ ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ನಾಳೆ ನಾನು UPSC ಡೆಲ್ಲಿಗೆ ಹೋಗ್ತಾ ಇದ್ದೀನಿ, IAS ಇಂಟರ್ವ್ಯೂ ಮಾಡಲಿಕ್ಕೆ. ಅದು ಹೇಳ್ಬಾರ್ದು, ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಆಯಿತಾ? ಆದರೂ ಈ ಸಂದರ್ಭ ಒದಗಿ ಬಂತು. ನೋಡಿರಿ, ಒಬ್ಬರು ಸಾಧಕರನ್ನು ಗುರುತಿಸಿ ಅವ್ರ ಬಗ್ಗೆ ಕೃತಿ ಲೋಕಾರ್ಪಣೆ ಮಾಡೋದಿದೆಯಲ್ಲ, ನಿಜವಾಗ್ಲೂ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಯಾವುದೇ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಒಂದು ಕೃತಿಯಲ್ಲಿ ನಂದು ಕೂಡ ಒಂದು ಲೇಖನ ಇದೆ. ಅದ್ರಲ್ಲಿ ಭಾಳಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ ಮಾತಾಡ್ತೀನಿ. ವೇದಿಕೆ ಮೇಲಿರ ಗಣ್ಯರೇ, ವೇದಿಕೆಯ ಮುಂಭಾಗವಿರೋ ಕಲಾಬಂಧುಗಳೇ, ಇವತ್ತು ಬಾಗ್ಲೂರಲ್ಲಿ ನಮ್ಮ ರಾಮಚಂದ್ರಪ್ಪನವರು ಒಂದು ಚಿಕ್ಕದಾಗಿ ಶಾಲೆ ಸ್ಟಾರ್ಟ್ ಮಾಡಿ ನಮ್ಮ ಬಾಗ್ಲೂರಿನ ಮಕ್ಕಳಿಗೆ ಒಂದು ವಿದ್ಯೆ ಕೊಡಬೇಕು, ಒಳ್ಳೆ ವಿದ್ಯಾವಂತನಾಗಿ ಮಾಡಬೇಕು ಅಂತೇಳಿ ಒಂದು ಆಂಗ್ಲ ಶಾಲೆಯನ್ನು ಪ್ರಾರಂಭಿಸಿ ನಮ್ಮ ಬಾಗ್ಲೂರಿನ ಮಕ್ಕಳು ಸಹ ಓದಿ ವಿದ್ಯಾವಂತರಾಗಬೇಕು ಅಂತೇಳಿ ಒಂದು ಚಿಕ್ಕದಾಗಿ ಸಂಸ್ಥೆ ಸ್ಥಾಪನೆ ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಇವತ್ತು ಆ ಮಕ್ಕಳೆಲ್ಲ ಒಳ್ಳೆ ವಿದ್ಯಾವಂತರಾಗಿದ್ದಾರೆ ಹಾಗೂ ಬೇರೆ ಬೇರೆ ದೇಶಗಳಲ್ಲಿ ಓದ್ತಾ ಇದ್ದಾರೆ, ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಅದಕ್ಕೆ ನಾನು ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಸಂಸ್ಥೆನ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಅವ್ರ ದೇವರು ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ ಮತ್ತು ವಿದ್ಯೆಯನ್ನು ದಾರಿ ಎರೆಯುವಂಥ ಶಕ್ತಿ ನೀಡಲಿ ಅಂತೇಳಿ ನಾನು ಹಾರೈಸ್ತೀನಿ. ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುರುಭ್ಯೋ ನಮಃ. ನಾವೆಲ್ಲ ಕೂಡ ಗುರುಗಳು. ಇದು ಶಿಕ್ಷಣ ಸಂಸ್ಥೆಯಲ್ಲಿ ನಾವಿದ್ದೇವೆ. ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಶ್ರೀರಾಮಚಂದ್ರರ ಕೃತಿ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಬಹಳ ಪ್ರೀತಿಯಿಂದ ಕರೆದರು. ನಾವು ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಬಂದಿದ್ದೇನೆ. ಜೊತೆಗೆ ಈ ಸಂಸ್ಥೆಯ ಅಭಿವೃದ್ಧಿಗೆ ನಂದು ಕೂಡ ಪಾತ್ರ ಇದೆ, ಮಾರ್ಗದರ್ಶನ ಇದೆ. ಅದ್ರ ಜೊತೆಗೆ ನಮ್ಮ ಗೌರವಾನ್ವಿತ ರಾಜ್ಯಪಾಲರ ನಾಮನಿರ್ದೇಶಿತ ಸದಸ್ಯರಿರ್ತಕ್ಕಂಥ ನಮ್ಮ ಡಾಕ್ಟರ್ ನಾಗರಾಜ್ ಗೌಡ್ರ ನಮ್ಮ ಜೊತೆ ಇದ್ದಾರೆ ಮತ್ತು ಕುಲಸಚಿವರಾಗಿ ನಮ್ಮ ಜೊತೆಗೆ ಬಂದಿದ್ದೀವಿ. ಯಾಕೆ ಬಂದಿವಿ ಅಂತಂದರೆ, ಅದೇ ನೋಡಿ, ಒಬ್ಬರು ಮತ್ತೊಬ್ಬರನ್ನ ಗೌರವಿಸಬೇಕಾದ್ದು ನಮ್ಮ ವೃತ್ತಿ ಧರ್ಮ. ಅದೇ ಗುರುಭ್ಯೋ ನಮಃ ಅಂತ ಕರಿತೀವಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ. ಅಮೂಲ್ಯವಾದ ಪುಸ್ತಕವನ್ನು ಬಿಡುಗಡೆ ಮಾಡುವ ಸಮಯ ಇದಾಗಿದೆ. ಈಗ ಸುಂದರವಾದ ಪಲ್ಲಕ್ಕಿಯಲ್ಲಿ ಅತ್ಯದ್ಭುತ ಮಾಹಿತಿಯನ್ನು ಒಳಗೊಂಡ ಪುಸ್ತಕ ನಿಮ್ಮೆಲ್ಲರ ಮುಂದೆ ಪ್ರದರ್ಶನಗೊಳ್ಳಲಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ಹೀಗೆ ನಿಂತ್ಕೊಳ್ಳಿ ಸರ್, ಹಂಗೆ ನಿಂತ್ಕೊಳ್ಳಿ, ಅವ್ರು ಅಲ್ಲೇ ನಿಂತ್ಕೊಳ್ಳಿ ಒಂದು ಸೈಡ್. ಚೂರು ಇನ್ನು ಬಂದುಬಿಡಿ, ಈ ಕಡೆ ಫುಲ್ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ತಿರುಗಿ ನಿಂತ್ಕೊಳ್ಳಿ.
ಈ ಕಡೆ ತಿರುಗಿ ಇನ್ನ ಬನ್ನಿ ಒಳ ಬನ್ನಿ. ನೀ ಈಚೆ ತಿರ್ಕೊಳ್ಳಪ್ಪ. ಹಾಗೆ ಬಿಡಿ ಹಾಗೆ.